ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿಕ್ ಅಂದರೆ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನೊಂದು ವೀಡಿಯೋ ಬಂದಿಟ್ಟು ಎಷ್ಟೊಂದು ಅಭ್ಯರ್ಥಿಗಳು ಏನು KPTCL ಅಭ್ಯರ್ಥಿಗಳಿದ್ದರು, ಅವರು ವೇಟ್ ಮಾಡ್ತಿರುವಂತಹ ಗಳಿಗೆ ಈಗ ಬಂದಿದೆ. ಇದನ್ನು ನಾನು ಕಾಲ್ ಮಾಡಿದಾಗ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಡೇಟು ಬಿಟ್ಟಿದ್ದಾರೆ. ಓಕೆ, ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಅವೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲೇ ನಾನು ಕಾಲ್ ಮಾಡಿದಾಗ ಅವರು ನವೆಂಬರ್ಲೇ ಬಿಡ್ತಾರೆ ಅಂತಂದರು. ಬಟ್ ಒನ್ ಡೇ ಮುಂದಕ್ಕೆ ಹೋಗಿದೆ, ಅಂದರೆ ಡಿಸೆಂಬರ್ 1ಕ್ಕೆ ಕೌನ್ಸಿಲಿಂಗ್ ಡೇಟನ್ನು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಹಾಗಾಗಿ ಈಗ ಇದರಲ್ಲಿ ಏನೆಲ್ಲ ಇದೆ ಎಂಬುದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆವಾಗಿ ನೀವೇನಾದರೂ ನಮ್ಮ ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ಮತ್ತು ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬೆಳಗ್ಗೆ ಅನ್ನುವಂತಹ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏನಿದೆಯಪ್ಪ ಅಂತಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ, ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಪವರ್ ಮ್ಯಾನು, ಅದೇ ರೀತಿಯಾಗಿ ಸ್ಟೇಷನ್ ಅಟೆಂಡರು ಮತ್ತು ಜೂನಿಯರ್ ಪವರ್ ಮ್ಯಾನ್ ಎರಡೂ ಹುದ್ದೆಗಳದ್ದು ಅಂತಿಮ ಇಲ್ಲಿ ಆಯ್ಕೆಯಾಗಿರುವಂತಹ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕ್ರಮವಾಗಿ ದಿನಾಂಕ 6/8/2025 ಮತ್ತು 25/8/2025 ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಪ್ರಕಟಣೆ ಮಾಡಿರ್ತಾರೆ. 6/8/2025 ಏನದು ತಾತ್ಕಾಲಿಕ ಆಯ್ಕೆ ಪಟ್ಟಿ, 25/8/2025 ಬಂದಿದ್ದು ಅಂತಿಮ ಆಯ್ಕೆ ಪಟ್ಟಿ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಗೊಂಡಂತಹ ಎಲ್ಲ ದಾಖಲಾತಿ, ನೈಜತೆ ಮತ್ತು ಸಿಂಧುತ್ವ ಪ್ರಮಾಣಪತ್ರವನ್ನು ಸ್ವೀಕೃತಗೊಂಡಿರುವಂತಹ ಅಭ್ಯರ್ಥಿಗಳ ವಿವರಗಳನ್ನು ನೀಡಿದ್ದಾರೆ. ಯಾರೆಲ್ಲ ಸಿಂಧುತ್ವ ಪ್ರಮಾಣಪತ್ರವನ್ನು ವೆರಿಫೈ ಆಗಿದೆ ಮತ್ತು ಇವೆಲ್ಲವನ್ನು ವೆರಿಫೈ ಮಾಡಿದ್ದಾರೆ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ನೀವು ಜಾಯ್ನ್ ಆಗಿ ಕ್ಲಿಯರಾಗಿ ನೋಡ್ಕೋಬೋದು. ಅನುಬಂಧ 1, 2, 3 ಮತ್ತು 4 ವೆಬ್ಸೈಟ್ಗಳಲ್ಲಿ ತಿಳಿಸಿರುವಂಥ ಅಭ್ಯರ್ಥಿಗಳ ಸ್ಥಳ, ನಿಯುಕ್ತಿ ಹಾಗೂ ನೇಮಕಾತಿ ಆದೇಶ ಜಾರಿಗೊಳಿಸಲು, ಅಂದರೆ ನಿಮಗೆ ಆರ್ಡರ್ ಕಾಪಿಯನ್ನು ಸಹ ಕೊಡ್ತಾರೆ. ಅದೇ ರೀತಿಯಾಗಿ ನಿಮ್ಮ ಸ್ಥಳ, ಅಂದರೆ ನೀವು ಎಲ್ಲಿ ಕೆಲಸ ಮಾಡಬೇಕು, ಇವೆಲ್ಲವನ್ನು ಈ ಒಂದು ಕೌನ್ಸಿಲಿಂಗಲ್ಲಿ ನಿಮಗೆ ಹೇಳ್ತಾರೆ. ಓಕೆ, ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ 10/12/2025 ಮತ್ತು 11/2/2025 ಕೌನ್ಸಿಲಿಂಗು ನಡೆಸ್ತಾರೆ. 2 ದಿನ, 10ನೇ ತಾರೀಕು ಮತ್ತು 11ನೇ ತಾರೀಕು. ಸದರಿ ಅಭ್ಯರ್ಥಿಗಳು ತಮ್ಮ ಮೂಲ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ವೋಟರ್ ID ಯಾವುದಾದ್ರೂ ಒಂದು ತೊಗೊಂಡೋಗ್ಬೇಕು. ಹಾಗೂ ಗುರುತಿನ ಚೀಟಿಯ ಒಂದು ಸ್ವದೃಢೀಕೃತ ಪ್ರತಿಯೊಂದಿಗೆ ಈ ಕೆಳಕಂಡ ಸ್ಥಳದಲ್ಲಿ ನೀವು ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ತಪ್ಪದೆ ವರದಿಯನ್ನು ಮಾಡ್ಕೋಬೇಕು. ಓಕೆ, ಆಧಾರ್ ಕಾರ್ಡನ್ನು ತೆಗೆದುಕೊಂಡ್ರೆ ಸಾಕು. ಇದಕ್ಕೇನು ಡಾಕ್ಯುಮೆಂಟ್ಸು ಇಲ್ಲ, ಯಾಕಂತಂದರೆ ಈಗಾಗಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫೈಯನ್ನು ಮಾಡಿರ್ತಾರೆ. ಓಕೆ, ಇವೆಲ್ಲ ಡಾಕ್ಯುಮೆಂಟ್ಸನ್ನ ತೊಗೊಂಡು ನೀವು ಯಾವ ಸ್ಥಳಕ್ಕೆ ಹೋಗಬೇಕು ಎಂಬುದನ್ನು ನೋಡೋದಾದರೆ ನೀವು ಸ್ಕ್ರೀನ್ ಮೇಲೆ ಈಗ ನೋಡ್ಬೋದು. 10ನೇ ತಾರೀಕು ಮತ್ತು 11ನೇ ತಾರೀಕು. 10ನೇ ತಾರೀಕು ಯಾವುದಿದೆಯಪ್ಪ ಅಂತಂದರೆ ಕಿರಿಯ ಸ್ಟೇಷನ್ ಪರಿಚಾರಕ, ಜೂನಿಯರ್ ಸ್ಟೇಷನ್ ಅಟೆಂಡರ್ದು ಇಲ್ಲಿ ಹೋಗಬೇಕು. ಕಲ್ಯಾಣ ಕರ್ನಾಟಕದವರು. ಎಷ್ಟಿದೆಯಪ್ಪ ಅಂದರೆ ಸ್ಥಳ ಬಂದುಬಿಟ್ಟು ಸಿಲ್ವರ್ ಜೂಬಿಲಿ ಕಟ್ಟಡ, ರೇಸ್ ಕೋರ್ಸ್ ಕ್ರಾಸ್ ರಸ್ತೆ, ಹೊಸ ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರು, ಆನಂದರಾವ್ ವೃತ್ತ, ಬೆಂಗಳೂರಲ್ಲಿದೆ. ನೆಕ್ಸ್ಟ್ 11ನೇ ತಾರೀಕು ಯಾರ್ದಿದೆಯಪ್ಪ ಅಂತಂದರೆ ಸೇಮ್ ಕಿರಿಯ ಸ್ಟೇಷನ್ ಪರಿಚಾರಕರದ್ದು ಇದೆ. ಅದೇ ರೀತಿಯಾಗಿ ಸ್ಟೇಷನ್ ಪರಿಚಾರಕರು ಕಲ್ಯಾಣ ಕರ್ನಾಟಕ, ಅದೇ ರೀತಿಯಾಗಿ ಪವರ್ ಮ್ಯಾನ್, ಈ ಎಲ್ಲ ಅಭ್ಯರ್ಥಿಗಳದ್ದು ಕೌನ್ಸ್ಲಿಂಗ್ ಇರುವಂಥದ್ದು ಇದು ಸೇಮ್ ಬೆಂಗಳೂರಿನಲ್ಲಿ ಇದೆ. ಹಾಗಾಗಿ ಕೊನೆಗೂ ನಿಮ್ಮ ಒಂದು ಕೌನ್ಸ್ಲಿಂಗು ಡೇಟನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಅಟೆಂಡ್ ಆಗಿ ನಿಮಗೆ ಯಾವ ಸ್ಥಳ ಏನು ಎಂಬುದನ್ನು ಇದರಲ್ಲಿ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಇರುತ್ತೆ. ಈ PDF ಬೇಕು ಅಂತ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ನೋಡ್ಬೋದು. ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ತಪ್ಪದೆ ಕಾಮೆಂಟ್ ಮಾಡಿ, ಅದರ ಬಗ್ಗೆಯೂ ಸಹ ಇನ್ಫಾರ್ಮೇಷನ್ ನೀಡ್ತೀನಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.